ಏನು ಬಜೆಟ್ ಬಗ್ಗೆ ಮಾತಾಡಲ್ಲ, ಬೇರೆ ಏನಾದ್ರು ವಿಚಾರ ಇದ್ರೆ ಕೇಳಿ. ಅದಕ್ಕೆ ಏನ್ ಮಾಡ್ಬೇಕು ನಾನು? ಕೃಷ್ಣ ಬೈರೇಗೌಡರಿಗೆ ಮಾತಾಡಕ್ಕೆ ಈಗ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬರಗೈಲಿ ಬಂದವ್ರೆ. ಇವತ್ತಿನವರಿಗೆ ಬರಗಾಲದ ಬಗ್ಗೆ ಒಂದು ಮೀಟಿಂಗ್ ಕೂಡ ಮಾಡಿಲ್ಲ. ಅವರೇ ಅಧ್ಯಕ್ಷರು, ಗೊತ್ತಾಯ್ತಾ? ಬರ ಪರಿಹಾರದ ಬಗ್ಗೆ ಪರಿಹಾರ ಕೊಡ್ಲಿಕ್ಕೆ ಅಧ್ಯಕ್ಷರು ಯಾರು? ಮಿಸ್ಟರ್ ಅಮಿತ್ ಶಾ ಅವರು ಇವತ್ತಿನವರೆಗೆ ಮೀಟಿಂಗ್ ಮಾಡಿಲ್ಲ. 5 ತಿಂಗಳಾಯ್ತು, ಗೊತ್ತಾಯ್ತಾ? ಅವರು ರೈತರ ಬಗ್ಗೆ ಬಡವರ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ನೈತಿಕತೆ ಇದೆ ಅವರಿಗೆ? ದೇಶದ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ? ರೈತರು ಇಲ್ಲಿ ಕಷ್ಟಪಡ್ತಾ ಇದ್ದಾರೆ, ಬರಗಾಲ ಎದುರಿಸ್ತಾ ಇದ್ದಾರೆ, ಕುಡಿಯಕ್ಕೆ ನೀರಿಗೆ ತೊಂದರೆ ಇದೆ, ಕೆಲಸಕ್ಕೆ ತೊಂದರೆ ಇದೆ. ಇವತ್ತಿನವರಿಗೆ 150 ದಿನ ಕೆಲಸ ಮಾಡ್ಲಿಕ್ಕೆ 100 ದಿನ ಇರೋದು. NREGS ನಲ್ಲಿ 100 ದಿನ ಕೆಲಸ ಕೊಡಬೇಕು ಅಂತ ಇರೋದು. ಅದನ್ನ 150 ದಿನ ಮಾಡಬೇಕು ಬರಗಾಲ ಬಂದಾಗ. ಇಟ್ಸ್ ಎ ಮ್ಯಾಂಡೇಟರಿ. ಆದರೆ ಕೇಂದ್ರ ಸರ್ಕಾರದವರು ಪರ್ಮಿಷನ್ ಕೊಡಬೇಕು ಅಂತ ಇವತ್ತಿನವರೆಗೂ ಕೊಟ್ಟಿಲ್ಲ. ಪತ್ರ ಬರೆದಿದ್ದೀವಿ, 2-3 ಪತ್ರ ಬರೆದಿದ್ದೀವಿ, ಇವತ್ತಿನವರೆಗೂ ಕೊಟ್ಟಿಲ್ಲ. ನೀವು ಅದರ ಬಗ್ಗೆ ಕೇಳೋದೇ ಇಲ್ಲ ಅವ್ರಿಗೆ ಪ್ರಶ್ನೆನ. ದಯಮಾಡಿ ಕೇಳಿ ಅವ್ರು ಬಂದಾಗ, ಅಮಿತ್ ಶಾ ಬಂದಾಗ. ಯಾರು ಈಗ ಅವ್ರ ಜೊತೆ ಸೇರ್ಕೊಂಡವ್ರಲ್ಲ, ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟವ್ರಲ್ಲ. ಅದಕ್ಕೆ ನಿರ್ಮಲಾ ಸೀತಾರಾಮನ್ ಇದೇ ದೇವೇಗೌಡರು ಏನ್ ಹೇಳಿದ್ರು ಗೊತ್ತಾ? ನಾನು ಏನಾದ್ರೂ ಮುಂದಿನ ಜನ್ಮದಲ್ಲಿ ಹುಟ್ಟೋದಾದ್ರೆ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಹೇಳಿದ್ರು. ಈಗೇನ್ ಹೇಳ್ತಾರೆ? ಹೇಳಪ್ಪ, ನಾವು ಇವೆಲ್ಲ ಹೇಳಕ್ ಹೋಗಬಾರದು. ಅವ್ರ ಯಜಮಾನರು ಮಾಜಿ ಪ್ರಧಾನಮಂತ್ರಿಗಳಿಗೆ ಹೇಳ್ಬಾರದು. ಅವೆಲ್ಲ ಇವೆಲ್ಲ ನೋಡಿ, ಅವ್ರ ಅಲಯನ್ಸ್ ಜೊತೆ ಆಗಿದ್ದೀವಿ ಅಂತೇಳಿ ಅವ್ರು ಮಾಡಿದ ಅನ್ಯಾಯನೆಲ್ಲ ಸರಿ ಅಂತ ಹೇಳಕ್ ಹೋಗ್ಬಾರ್ದು. ಏನು ಕಾಳೆ ಅಂದ್ರೆ ಏನಪ್ಪ? ಕಾಳೆ ಅಂದ್ರೇನು? ನೀವು ಬಳಸ್ತಕ್ಕಂಥ ಪದ ಇದೆಯಲ್ಲ, ಕಾಳೆ. ಏನ ಎರಡೂ ಗೆಲ್ತೀವಿ. ಚಾಮರಾಜನಗರ, ಮೈಸೂರು ಎರಡೂ ಗೆಲ್ತೀವಿ. ಅವ್ರು ಹೋಗಿದಾರಲ್ಲ, ಅವೆರಡೂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.